ನಮಸ್ಕಾರ. ಯಾರಿಗೆ ತಾನೇ ತಮ್ಮ ಮಕ್ಕಳು ಉತ್ತಮ ಸಾಧನೆ ಮಾಡಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು ಎಂದು ಆಸೆ ಇರುವುದಿಲ್ಲ ಹೇಳಿ. ಅದೊಂದು ಕಾಲ ಇತ್ತು. ಅವಿಭಕ್ತ ಕುಟುಂಬ, ಒಂದು ಮನೆಯಲ್ಲಿ 20ರಿಂದ 30 ಜನ ಅಥವಾ ಒಂದು ದಂಪತಿಗೆ 10ರಿಂದ 15 ಜನ ಮಕ್ಕಳು. ಆದರೆ ಆ ಕಾಲದಲ್ಲಿ ಜೀವನದಲ್ಲಿ ಯಾವುದೇ ಒಂದು ಸರಿಯಾದ ಗುರಿ ಇರಲಿಲ್ಲ. ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು, ಇರೋ ತನಕ ಯಾವುದಾದರೂ ಒಂದು ಉದ್ಯೋಗ ಮಾಡಿದರೆ ಸಾಕು ಎಂಬ ಮನೋಭಾವ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಾಗಲ್ಲ. ಒಂದು ದಂಪತಿಗೆ ಕೇವಲ 1 ಅಥವಾ 2 ಕೂಸುಗಳು. ಅದರಲ್ಲೂ ಕೂಡ ನನ್ನ ಮಗು ಬೆಳೆದು ದೊಡ್ಡ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು, ಎಲ್ಲ ಮಕ್ಕಳಿಗಿಂತಲೂ ಕೂಡ ನನ್ನ ಮಕ್ಕಳು ಒಂದು ಹೆಜ್ಜೆ ಎಲ್ಲದರಲ್ಲೂ ಮುಂದೆ ಇರಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಬೇಕು ಎಂಬ ಬಯಕೆ. ಹಾಗಾದ್ರೆ ಇದು ಸಾಧ್ಯನಾ? ಹೌದು. ಜೀವನದಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕು ಅಂದ್ರೆ, ಅಥವಾ ನಾವು ಇಚ್ಛಿಸಿದ ವಿಷಯದಲ್ಲಿ ಯಶಸ್ಸು ಕಾಣಬೇಕು ಅಂದ್ರೆ ಬಹು ಮುಖ್ಯವಾದ ಪಾತ್ರ ವಹಿಸುವುದು ನಮ್ಮ ಜ್ಞಾಪಕ ಶಕ್ತಿ. ನಮ್ಮ ಜ್ಞಾಪಕ ಶಕ್ತಿ ಎಷ್ಟು ಉತ್ತಮವಾಗಿರುತ್ತೋ ಅಷ್ಟೂ ಎತ್ತರಕ್ಕೆ ಬೆಳೆಯಲು ಅವಕಾಶ ಆಗುತ್ತೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಜ್ಞಾಪಕ ಶಕ್ತಿಯನ್ನ ಸುಧಾರಿಸಿಕೊಳ್ಳಲು ಬಹು ಮುಖ್ಯ ಪಾತ್ರ ವಹಿಸುವುದು ನಮ್ಮ ಮೆದುಳು. ಈ ಮೆದುಳನ್ನು ಆರೋಗ್ಯವಾಗಿ ಹಾಗೂ ನಿಯಂತ್ರಣದಲ್ಲಿ ಇರಿಸಬೇಕು ಅಂದ್ರೆ ಕೆಲವು ಸೂತ್ರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗುತ್ತದೆ. ಈ ಸೂತ್ರಗಳನ್ನ ಅನುಸರಿಸುವುದರಿಂದ ಖಂಡಿತವಾಗಿಯೂ ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಎಂಬುದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಸತತವಾದ ಅನ್ವೇಷಣೆಯ ನಂತರ ಸುಮಾರು 80 ವಿವಿಧ ರೀತಿಯ ಸೂತ್ರಗಳನ್ನ ನಿಮ್ಮೊಂದಿಗೆ ತಂದಿದ್ದೇನೆ. ಈ ವಿವಿಧ ಸೂತ್ರಗಳಲ್ಲಿ ತಮಗೆ ಸಾಧ್ಯವಾಗುವಂತಹ ಹಲವು ಸೂತ್ರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವುಗಳನ್ನು ಪ್ರತಿದಿನ ಅನುಸರಿಸುವುದರಿಂದ ಖಂಡಿತವಾಗಿಯೂ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಬನ್ನಿ, ಹಾಗಾದರೆ ಈ 80 ಸೂತ್ರಗಳು ಯಾವುವು ಎಂದು ನೋಡೋಣ. ನಿಮ್ಮ ಜ್ಞಾಪಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು 80 ವಿಭಿನ್ನ ಮಾರ್ಗಗಳು. ಇಲ್ಲಿ ತಿಳಿಸುತ್ತಿರುವಂತಹ ಸೂತ್ರಗಳನ್ನು ನೀವು ಅನುಸರಿಸುವುದರಿಂದ ಖಂಡಿತವಾಗಿಯೂ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಸಂಶೋಧನೆಯಿಂದ ತಿಳಿದಿದೆ. ಬನ್ನಿ ಆ ಮಾರ್ಗಗಳು ಯಾವುವೆಂದು ತಿಳಿದುಕೊಳ್ಳೋಣ. 1. ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸಲು ಪ್ರತಿದಿನ ವ್ಯಾಯಾಮ ಮಾಡಿ. 2. ನಿಮ್ಮ ಮೆದುಳನ್ನು ರೀಚಾರ್ಜ್ ಮಾಡಲು ಸಾಕಷ್ಟು ನಿದ್ರೆ ಪಡೆಯಿರಿ. 3. ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಗಮನವನ್ನು ಸುಧಾರಿಸಲು ಬುದ್ಧಿವಂತಿಕೆ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ. 4. ನಿಮ್ಮ ಮೆದುಳಿಗೆ ಸವಾಲೊಡ್ಡಲು ಪ್ರತಿದಿನ ಹೊಸದನ್ನು ಕಲಿಯಿರಿ. 5. ಶಬ್ದಕೋಶ ಮತ್ತು ಮಾನಸಿಕ ಚುರುಕುತನವನ್ನು ಸುಧಾರಿಸಲು ಪುಸ್ತಕಗಳನ್ನು ಓದಿ. 6. ಅರಿವಿನ ಕಾರ್ಯವನ್ನು ಸುಧಾರಿಸಲು ಒಗಟುಗಳು ಮತ್ತು ಮೆದುಳಿನ ಟೀಸರ್ಗಳನ್ನು ಪರಿಹರಿಸಿ. 7. ಮೆಮೊರಿ ಧಾರಣವನ್ನು ಸುಧಾರಿಸಲು ದೃಶ್ಯೀಕರಣವನ್ನು ಅಭ್ಯಾಸ ಮಾಡಿ. 8. ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯಗಳಿಗೆ ಸವಾಲೊಡ್ಡುವ ವಿಡಿಯೋ ಆಟಗಳನ್ನು ಆಡಿ. 9. ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಮೆಮೊರಿ ವ್ಯಾಯಾಮಗಳನ್ನು ಬಳಸಿ. 10. ವಿಶ್ರಾಂತಿ ಪಡೆಯಲು ಮತ್ತು ನಿಮ್ಮ ಮೆದುಳನ್ನು ರೀಚಾರ್ಜ್ ಮಾಡಲು ದಿನವಿಡೀ ವಿರಾಮ ತೆಗೆದುಕೊಳ್ಳಿ. 11. ಅಂಕಗಣಿತ ಕೌಶಲ್ಯಗಳನ್ನು ಸುಧಾರಿಸಲು ಮಾನಸಿಕ ಗಣಿತವನ್ನು ಅಭ್ಯಾಸ ಮಾಡಿ. 12. ಸೃಜನಶೀಲತೆ ಮತ್ತು ಸ್ವಯಂ ಪ್ರತಿಬಿಂಬವನ್ನು ಉತ್ತೇಜಿಸಲು ನಿಯತಕಾಲಿಕವನ್ನು ಇರಿಸಿಕೊಳ್ಳಿ. 13. ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ಸಾಮಾಜಿಕ ಸಂವಹನಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ಹೊಸ ದೃಷ್ಟಿಕೋನಗಳನ್ನು ಅನುಭವಿಸಿ. 14. ಹೊಸ ಭಾಷೆಯನ್ನು ಕಲಿಯುವ ಮೂಲಕ ಅಥವಾ ವಿಭಿನ್ನ ಪಾಕಪದ್ಧತಿಗಳನ್ನು ಅನ್ವೇಷಿಸುವ ಮೂಲಕ ನಿಮ್ಮ ಸಾಂಸ್ಕೃತಿಕ ಜ್ಞಾನವನ್ನು ವಿಸ್ತರಿಸಿ. 15. ಮಾಹಿತಿಯ ಧಾರಣವನ್ನು ಸುಧಾರಿಸಲು ಮ್ಯೂಮೋನಿಕ್ ಸಾಧನಗಳನ್ನು ಬಳಸಿ. 16. ಸೃಜನಶೀಲತೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಂಗೀತ ವಾದ್ಯವನ್ನು ಕಲಿಯಿರಿ. 17. ಪ್ರಾದೇಶಿಕ ತಾರ್ಕಿಕತೆ ಮತ್ತು ದೃಶ್ಯ ಸ್ಮರಣೆಯನ್ನು ಸುಧಾರಿಸಲು ಚಿತ್ರಕಲೆ ಅಥವಾ ರೇಖಾಚಿತ್ರವನ್ನು ತೆಗೆದುಕೊಳ್ಳಿ. 18. ಹೊಸ ವಿಷಯಗಳ ಬಗ್ಗೆ ಕಲಿಯಲು ಉಪನ್ಯಾಸಗಳು ಅಥವಾ ಕಾರ್ಯಾಗಾರಗಳಿಗೆ ಹಾಜರಾಗಿ. 19. ನಿಮ್ಮ ಜ್ಞಾನದ ನೆಲೆಯನ್ನು ವಿಸ್ತರಿಸಲು ಸಾಕ್ಷ್ಯಚಿತ್ರಗಳನ್ನು ವೀಕ್ಷಿಸಿ. 20. ಸಮಸ್ಯೆಯನ್ನು ಪರಿಹರಿಸುವ ಕೌಶಲ್ಯಗಳನ್ನು ಸುಧಾರಿಸಲು ಕಾರ್ಯತಂತ್ರದ ಆಟಗಳನ್ನು ಆಡಿ. 21. ಏಕಾಗ್ರತೆಯನ್ನು ಸುಧಾರಿಸಲು ಶಾಸ್ತ್ರೀಯ ಸಂಗೀತವನ್ನು ಆಲಿಸಿ. 22. ಮೆದುಳಿಗೆ ಸವಾಲೊಡ್ಡಲು ಹೊಸ ಹವ್ಯಾಸವನ್ನು ತೆಗೆದುಕೊಳ್ಳಿ. 23. ವಿಮರ್ಶಾತ್ಮಕ ಆಲೋಚನಾ ಕೌಶಲ್ಯಗಳನ್ನು ಸುಧಾರಿಸಲು ಗುಂಪು ಚರ್ಚೆಗಳಲ್ಲಿ ಭಾಗವಹಿಸಿ. 24. ಮಾಹಿತಿ ಮತ್ತು ಮಾನಸಿಕವಾಗಿ ತೊಡಗಿಸಿಕೊಳ್ಳಲು ಪ್ರಸ್ತುತ ಘಟನೆಗಳನ್ನು ಓದಿ. 25. ಅರಿವಿನ ಕಾರ್ಯವನ್ನು ಸುಧಾರಿಸಲು ಮೆದುಳಿನ ತರಬೇತಿ ಅಪ್ಲಿಕೇಶನ್ಗಳನ್ನು ಬಳಸಿ. 26. ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ಸಾರ್ವಜನಿಕ ಭಾಷಣ ಕಾರ್ಯಕ್ರಮಗಳಿಗೆ ಹಾಜರಾಗಿ. 27. ಪರಾನುಭೂತಿಯನ್ನು ಸುಧಾರಿಸಲು ಮತ್ತು ವಿಸ್ತರಿಸಲು ವಿವಿಧ ಸಂಸ್ಕೃತಿಗಳ ಬಗ್ಗೆ ಕಲಿಯಿರಿ. 28. ವಿಮರ್ಶಾತ್ಮಕ ಚಿಂತನೆ ಮತ್ತು ಮನವೊಲಿಕೆ ಕೌಶಲ್ಯಗಳನ್ನು ಸುಧಾರಿಸಲು ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಿ.
29 ಒತ್ತಡ ನಿರ್ವಹಣೆ ಮತ್ತು ಸ್ಪಷ್ಟತೆಯನ್ನು ಸುಧಾರಿಸಲು ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ. 30 ಸಮನ್ವಯ ಮತ್ತು ಸಮತೋಲನವನ್ನು ಸುಧಾರಿಸಲು ನೃತ್ಯವನ್ನು ತೆಗೆದುಕೊಳ್ಳಿ. 31 ಸಾಮಾಜಿಕ ಕೌಶಲ್ಯಗಳು ಮತ್ತು ಅನುಭೂತಿಯನ್ನು ಸುಧಾರಿಸಲು ನಿಮ್ಮ ಸಮುದಾಯದಲ್ಲಿ ಸ್ವಯಂಸೇವಕರಾಗಿ. 32 ಮಾನಸಿಕ ದಕ್ಷತೆಯನ್ನು ಸುಧಾರಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಂಘಟಿತರಾಗಿರಿ. 33 ದೃಶ್ಯ ಸ್ಮರಣೆ ಮತ್ತು ಪ್ರಾದೇಶಿಕ ಅರಿವು ಉತ್ತೇಜಿಸಲು ವಿಭಿನ್ನ ಕೆಲಸದ ಮಾರ್ಗವನ್ನು ತೆಗೆದುಕೊಳ್ಳಿ. 34 ನಿದ್ರೆಯ ಗುಣಮಟ್ಟ ಮತ್ತು ಸೃಜನಶೀಲತೆಯನ್ನು ಸುಧಾರಿಸಲು ಸ್ಪಷ್ಟ ಕನಸು ಕಾಣುವುದನ್ನು ಅಭ್ಯಾಸ ಮಾಡಿ. 35 ಆತ್ಮವಿಶ್ವಾಸವನ್ನು ಸುಧಾರಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಕಾರಾತ್ಮಕ ಮಾತನ್ನು ಬಳಸಿ. 36 ಮಾಹಿತಿಯ ಧಾರಣವನ್ನು ಸುಧಾರಿಸಲು ಮೆಮೊರಿ ಆಟಗಳನ್ನು ಆಡಿ. 37 ಗಮನ ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಗೊಂದಲಗಳು ಮತ್ತು ಮಲ್ಟಿಟಾಸ್ಕಿಂಗ್ ಅನ್ನು ಮಿತಿಗೊಳಿಸಿ. 38 ಸಮಸ್ಯೆ ಪರಿಹಾರ ಮತ್ತು ಸೃಜನಶೀಲತೆಯನ್ನು ಸುಧಾರಿಸಲು ಅಡುಗೆಯನ್ನು ತೆಗೆದುಕೊಳ್ಳಿ. 39 ಮನಸ್ಥಿತಿಯನ್ನು ಸುಧಾರಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಂಗೀತ ಚಿಕಿತ್ಸೆಯನ್ನು ಬಳಸಿ. 40 ಸಮಸ್ಯೆ ಪರಿಹಾರ ಮತ್ತು ಸೃಜನಶೀಲತೆಯನ್ನು ಸುಧಾರಿಸಲು ತೋಟಗಾರಿಕೆಯನ್ನು ತೆಗೆದುಕೊಳ್ಳಿ. 41 ಕೈ ಕಣ್ಣಿನ ಸಮನ್ವಯ ಮತ್ತು ಪ್ರಾದೇಶಿಕ ಜಾಗೃತಿಯನ್ನು ಸುಧಾರಿಸಲು ಹೊಸ ಕ್ರೀಡೆಯನ್ನು ತೆಗೆದುಕೊಳ್ಳಿ. 42 ವಿಶ್ರಾಂತಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಸುಧಾರಿಸಲು ಅರೋಮಾ ಥೆರಪಿಯನ್ನು ಬಳಸಿ. 43 ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. 44 ಸಹಯೋಗ ಮತ್ತು ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ತಂಡ ನಿರ್ಮಾಣ ಚಟುವಟಿಕೆಗಳಲ್ಲಿ ಭಾಗವಹಿಸಿ. 45 ಸಂಸ್ಕರಣಾ ವೇಗ ಮತ್ತು ಪ್ರತಿಕ್ರಿಯೆಯ ಸಮಯವನ್ನು ಸುಧಾರಿಸಲು ಮೆದುಳಿನ ಆಟಗಳನ್ನು ಬಳಸಿ. 46 ನಿಮ್ಮ ಪ್ರಬಲವಿಲ್ಲದ ಕೈಯಿಂದ ಕಾರ್ಯಗಳನ್ನು ಮಾಡುವ ಮೂಲಕ ನಿಮ್ಮ ಮೆದುಳಿಗೆ ಸವಾಲು ಹಾಕಿ. 47 ಮಾನಸಿಕ ಸ್ಪಷ್ಟತೆ ಮತ್ತು ವಿಶ್ರಾಂತಿಯನ್ನು ಸುಧಾರಿಸಲು ಆಕ್ಯುಪ್ರೆಷರ್ ಬಳಸಿ. 48 ಸೃಜನಶೀಲ ಸಮಸ್ಯೆ ಪರಿಹಾರಕ್ಕಾಗಿ ದೃಶ್ಯೀಕರಣವನ್ನು ಬಳಸಿ. 49 ಸ್ಮರಣೆ ಮತ್ತು ಸೃಜನಶೀಲತೆಯನ್ನು ಸುಧಾರಿಸಲು ಕನಸಿನ ದಿನಚರಿಯನ್ನು ಇರಿಸಿಕೊಳ್ಳಿ. 50 ಸ್ವಯಂ ಅರಿವು ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸಲು ಮಾನಸಿಕ ಆರೋಗ್ಯದ ಬಗ್ಗೆ ಕಲಿಯಿರಿ. 51 ಆತ್ಮವಿಶ್ವಾಸವನ್ನು ಸುಧಾರಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಕಾರಾತ್ಮಕ ದೃಢೀಕರಣಗಳನ್ನು ಬಳಸಿ. 52 ಏಕಾಗ್ರತೆ ಮತ್ತು ಕೈ ಕಣ್ಣಿನ ಸಮನ್ವಯವನ್ನು ಸುಧಾರಿಸಲು ಬಿಲ್ಲುಗಾರಿಕೆಯನ್ನು ತೆಗೆದುಕೊಳ್ಳಿ. 53 ಸಮಸ್ಯೆ ಪರಿಹಾರ ಮತ್ತು ಸೃಜನಶೀಲತೆಯನ್ನು ಸುಧಾರಿಸಲು ಸೃಜನಶೀಲ ಬರವಣಿಗೆಯನ್ನು ತೆಗೆದುಕೊಳ್ಳಿ. 54 ಸ್ವಯಂ ಅರಿವು ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಸುಧಾರಿಸಲು ಸ್ವಯಂ ಪ್ರತಿಬಿಂಬವನ್ನು ಅಭ್ಯಾಸ ಮಾಡಿ. 55 ಸಮಸ್ಯೆ ಪರಿಹಾರ ಮತ್ತು ಸೃಜನಶೀಲ ಚಿಂತನೆಯನ್ನು ಸುಧಾರಿಸಲು ಮರಗೆಲಸವನ್ನು ತೆಗೆದುಕೊಳ್ಳಿ. 56 ಗುರಿ ನಿಗದಿ ಮತ್ತು ಸಾಧನೆಗಾಗಿ ಧನಾತ್ಮಕ ದೃಶ್ಯೀಕರಣವನ್ನು ಬಳಸಿ. 57 ಏಕಾಗ್ರತೆ ಮತ್ತು ವಿಶ್ರಾಂತಿಗಾಗಿ ಮಂದ ಬೆಳಕನ್ನು ಬಳಸಿ. 58 ವಿಶ್ರಾಂತಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಸುಧಾರಿಸಲು ಯೋಗವನ್ನು ಅಭ್ಯಾಸ ಮಾಡಿ. 59 ಸಹಯೋಗ ಮತ್ತು ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ರೋಲ್ ಪ್ಲೇಯಿಂಗ್ ವ್ಯಾಯಾಮಗಳಲ್ಲಿ ಭಾಗವಹಿಸಿ. 60 ಮಾನಸಿಕ ಸ್ವಾಸ್ಥ್ಯ ಮತ್ತು ಸೃಜನಶೀಲತೆಗಾಗಿ ಬಣ್ಣದ ಚಿಕಿತ್ಸೆಯನ್ನು ಬಳಸಿ. 61 ಗಮನ ಕೇಂದ್ರೀಕರಿಸಲು ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಹೆಣಿಗೆ ಅಥವಾ ಕ್ರೋಚೆಟಿಂಗ್ ಅನ್ನು ತೆಗೆದುಕೊಳ್ಳಿ. 62 ಮಾನಸಿಕ ಯೋಗಕ್ಷೇಮ ಮತ್ತು ವಿಶ್ರಾಂತಿಗಾಗಿ ಮಾರ್ಗದರ್ಶಿತ ಧ್ಯಾನವನ್ನು ಬಳಸಿ. 63 ದೃಷ್ಟಿಕೋನಗಳನ್ನು ವಿಸ್ತರಿಸಲು ವಿಭಿನ್ನ ಧರ್ಮಗಳು ಮತ್ತು ನಂಬಿಕೆ ವ್ಯವಸ್ಥೆಗಳ ಬಗ್ಗೆ ಕಲಿಯಿರಿ. 64 ವಿಶ್ರಾಂತಿ ಮತ್ತು ಮಾನಸಿಕ ಸ್ಪಷ್ಟತೆಗಾಗಿ ಮಂತ್ರಗಳು ಮತ್ತು ಹಾಡುಗಳನ್ನು ಬಳಸಿ. 65 ಹೊಸ ದೃಷ್ಟಿಕೋನಗಳನ್ನು ಅನುಭವಿಸಲು ಸಾಂಸ್ಕೃತಿಕ ಉತ್ಸವಗಳು ಮತ್ತು ಕಾರ್ಯಕ್ರಮಗಳಿಗೆ ಹಾಜರಾಗಿ. 66 ದೃಶ್ಯ ಸ್ಮರಣೆ ಮತ್ತು ಸೃಜನಶೀಲತೆಯನ್ನು ಸುಧಾರಿಸಲು ಛಾಯಾಗ್ರಹಣವನ್ನು ತೆಗೆದುಕೊಳ್ಳಿ. 67 ಮಾನಸಿಕ ಯೋಗಕ್ಷೇಮ ಮತ್ತು ವಿಶ್ರಾಂತಿಗಾಗಿ ಪಠಣ ಮತ್ತು ಲಯಬದ್ಧ ಚಲನೆಯನ್ನು ಬಳಸಿ. 68 ಸ್ವಯಂ ಜಾಗೃತಿಯನ್ನು ಸುಧಾರಿಸಲು ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಅಭ್ಯಾಸ ಮಾಡಿ ಮತ್ತು ಸಂವಹನ ಕೌಶಲ್ಯಗಳನ್ನು ಬಳಸಿ. 69 ವಿಶ್ರಾಂತಿ ಮತ್ತು ಮಾನಸಿಕ ಸ್ಪಷ್ಟತೆಗಾಗಿ ಧ್ವನಿ ಚಿಕಿತ್ಸೆಯನ್ನು ಬಳಸಿ. 70 ಗಮನ ಮತ್ತು ಪ್ರಾದೇಶಿಕ ಜಾಗೃತಿಯನ್ನು ಸುಧಾರಿಸಲು ಸಮರಕಲೆಗಳನ್ನು ತೆಗೆದುಕೊಳ್ಳಿ. 71 ಸೃಜನಶೀಲತೆ ಮತ್ತು ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಕಲಾಚಿಕಿತ್ಸೆಯನ್ನು ಬಳಸಿ. 72 ಸಮನ್ವಯ ಮತ್ತು ಸಮಸ್ಯೆಯನ್ನು ಪರಿಹರಿಸಲು ನೃತ್ಯ ಅಥವಾ ಚಲನೆ ತರಗತಿಗಳಿಗೆ ಹಾಜರಾಗಿ. 73 ವಿಶ್ರಾಂತಿ ಮತ್ತು ಮಾನಸಿಕ ಸ್ಪಷ್ಟತೆಗಾಗಿ ಉಸಿರಾಟದ ತಂತ್ರಗಳನ್ನು ಬಳಸಿ. 74 ಒತ್ತಡ ನಿರ್ವಹಣೆ ಮತ್ತು ಮಾನಸಿಕತೆಗಾಗಿ ಧ್ಯಾನವನ್ನು ತೆಗೆದುಕೊಳ್ಳಿ. 75 ಸ್ವಯಂ ಅರಿವು ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಸುಧಾರಿಸಲು ಅರಿವಿನ ನಡವಳಿಕೆಯ ಚಿಕಿತ್ಸೆಯನ್ನು ಬಳಸಿ.
76 ಉತ್ತಮ ಚಲನ ಕೌಶಲ್ಯಗಳು ಮತ್ತು ಸೃಜನಶೀಲತೆಯನ್ನು ಸುಧಾರಿಸಲು ಕ್ಯಾಲಿಗ್ರಫಿಯನ್ನು ತೆಗೆದುಕೊಳ್ಳಿ. 77 ವಿಶ್ರಾಂತಿ ಮತ್ತು ಮಾನಸಿಕ ಸ್ಪಷ್ಟತೆಗಾಗಿ ಬಯೋಫೀಡ್ಬ್ಯಾಕ್ ಬಳಸಿ. 78 ಗಮನ ಮತ್ತು ಸಮಸ್ಯೆಯನ್ನು ಪರಿಹರಿಸುವ ಕೌಶಲ್ಯಗಳನ್ನು ಸುಧಾರಿಸಲು ಹೊಲಿಗೆ ಅಥವಾ ಕಸೂತಿಯನ್ನು ತೆಗೆದುಕೊಳ್ಳಿ. 79 ವಿಶ್ರಾಂತಿ ಮತ್ತು ಮಾನಸಿಕ ಸ್ಪಷ್ಟತೆಗಾಗಿ ಸಂಮೋಹನವನ್ನು ಬಳಸಿ. 80 ಆಹಾರ ಪದ್ಧತಿಯ ಮೂಲಕ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ.